ಯಾವುದೇ ದೇವರ ಪ್ರಸಾದವನ್ನಾದರೂ ಸಹ ಒಂದು ಚಿಟಿಕೆಯಷ್ಟಾದರೂ ತಿನ್ನಬೇಕಿಲ್ಲದಿದ್ದರೆ ದೇವರಿಗೆ ಅವಮಾನ ಮಾಡಿದಂತೆ ಅಂತ ಕೊನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ. ನೀವು ಯಾವುದೇ ಪೂಜೆ ಪ್ರಸಾದವನ್ನಾದರೂ ಸಹ ಒಂದು ಚಿಟಿಕೆಯಷ್ಟಾದರೂ ತಿನ್ನಬೇಕಿಲ್ಲದಿದ್ದರೆ ದೇವರಿಗೆ ಅವಮಾನ ಮಾಡಿದಂತೆ ಅಂತ ಕೊನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಹಿಂದೆ ಪೂರ್ವದಲ್ಲಿ ಅಂಗಧ್ವಜನ ಎಂಬ ರಾಜನು ರಾಜ್ಯಭಾರವನ್ನು ಮಾಡುತ್ತಾ ಇರ್ತಾನೆ. ಪ್ರಜಾಪಾಲನೆಯೇ ತನ್ನ ಕರ್ತವ್ಯವನ್ನು ತಿಳಿದಂತಹ ರಾಜನು ಪ್ರಜೆಗಳ ಯಾವುದೇ ಕಷ್ಟಗಳಿದ್ದರೂ ಸಹ ಅತಿ ಶೀಘ್ರವಾಗಿ ನಿವಾರಣೆ ಮಾಡಿ ಒಂದು ಜನಮೆಚ್ಚಿದ ರಾಜ ಎಂಬ ಕೀರ್ತಿಗೆ ಪಾತ್ರನಾಗಿರುತ್ತಾನೆ. ಈ ರೀತಿಯಾಗಿ ರಾಜಸಭೆ ಒಂದು ಮಾಸದಲ್ಲಿ ರಾಜಸಭೆ ನಡೆಯುತ್ತಿರುವ ಸಂದರ್ಭದಲ್ಲಿ ಪ್ರಜೆಗಳೆಲ್ಲರೂ ಹೇಳುತ್ತಾರೆ, ಸ್ವಾಮಿ, ನಿನ್ನ ರಾಜ್ಯಭಾರದಿಂದ ನಾವು ಸುಭೀಕ್ಷವಾಗಿದ್ದೇವೆ. ಆದ್ರೆ ನಮ್ಮ ಕೃಷಿ ಭೂಮಿಯಲ್ಲಿ ಬೆಳೆಯತಕ್ಕಂಥ ಬೆಳೆಗಳನ್ನು ಕಾಡು ಪ್ರಾಣಿಗಳು ಬಂದು ನಾಶವನ್ನು ಮಾಡುತ್ತಾ ಇದ್ದಾವೆ. ಇದರಿಂದ ನಮಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಹೇಳಿದಾಗ ಆ ಅಂಗಧ್ವಜನ ರಾಜನು ಅಲ್ಲಿಯೇ ಭರವಸೆ ನೀಡುತ್ತಾನೆ. ಆದರೆ ನಿಮ್ಮ ಕಷ್ಟಗಳನ್ನು ಅತಿ ಶೀಘ್ರವಾಗಿ ನಿವಾರಣೆ ಮಾಡುತ್ತೇನೆ ಎಂದು ಅಲ್ಲಿಯೇ ಒಂದು ಭರವಸೆ ನೀಡುತ್ತಾರೆ. ತಾನು ಕೊಟ್ಟಂತ ಭರವಸೆಯಂತೆ ರಾಜನು ಮಾರನೆಯ ದಿನ ತನ್ನ ಮಂತ್ರಿಗಳ ಜೊತೆಗೂಡಿ ತಾನೇ ಸ್ವತಃ ಕುದುರೆಯನ್ನು ಏರಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ಕಾಡಿಗೆ ಬರುತ್ತಾನೆ. ಆ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಆಯಾಸಗೊಂಡಂತ ಅಂಗಧ್ವಜನೆಂಬ ರಾಜನು ಒಂದು ವಟವೃಕ್ಷದ ಆಲದ ವೃಕ್ಷದ ಕೆಳಗಡೆ ವಿಶ್ರಾಂತಿಗೆಂದು ಮಲಗಿರುತ್ತಾನೆ. ಆ ಸಂದರ್ಭದಲ್ಲಿ ಆ ದಿನ ಪೂರ್ಣಿಮಾ ಕಾಲವಾಗಿರುತ್ತದೆ. ಆ ಕಾಡಿನಲ್ಲಿ ಇರತಕ್ಕಂತ ಒಂದು ಗೋವುಗಳನ್ನು ಕಾಯುವಂತ ಗೋಪಾಲಕರು ಪ್ರತಿ ಪೌರ್ಣಿಮಾ ಕಾಲದಲ್ಲೂ ಸಹ ಒಂದು ಕಾಡಿನಲ್ಲಿ ಒಂದು ಕಲ್ಲ ನಿರ್ಮಾಣ ಮಾಡಿಕೊಂಡು ಅದರಲ್ಲೇ ಲಕ್ಷ್ಮೀನಾರಾಯಣರು ಇದ್ದಾರೆ ಎಂಬ ಭಾವನೆಯಿಂದ ಕಾಡಿನಲ್ಲೇ ಸಿಗ್ತಕ್ಕಂಥ ಒಂದು ಫಲಪುಷ್ಪಗಳನ್ನು ತೆಗೆದುಕೊಂಡು ಬಂದು ಈಗ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಾ ಇರ್ತಾರೆ. ಆ ದಿನ ಪೂರ್ಣಿಮಾ ಆದ್ದರಿಂದ ಪೂಜೆಯನ್ನೆಲ್ಲನೂ ಮುಗಿಸಿದಂತಹ ಗೋಪಾಲಕರು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಸಮೀಪದ ವಟವೃಕ್ಷದ ಕೆಳಗಡೆ ಮಲಗಿರ್ತಕ್ಕಂಥ ಆ ರಾಜನಿಗೂ ಸಹ ತೀರ್ಥ ಪ್ರಸಾದವನ್ನು ಕೊಡುತ್ತಾರೆ. ಆದರೆ ವಿಶ್ರಾಂತಿಯಿಂದ ಎಚ್ಚರಗೊಂಡಂತ ರಾಜನು ಆ ಗೋಪಾಲಕರು ಕೊಟ್ಟಂತ ಪ್ರಸಾದ ನೋಡುತ್ತಾರೆ. ಒಂದು ಮಣ್ಣಿನ ನೆಲದ ಮೇಲೆ ಆ ಪ್ರಸಾದವನ್ನು ಇಟ್ಟಿರುತ್ತಾರೆ. ಇದನ್ನು ನೋಡಿದಂತಹ ರಾಜನಿಗೆ ಈ ಪ್ರಸಾದ ತನಗೆ ತಿನ್ನಲು ಯೋಗ್ಯವಲ್ಲ ಎಂದು ಹೇಳಿ ಆ ಪ್ರಸಾದವನ್ನು ಧಿಕ್ಕರಿಸಿ ತನ್ನ ರಾಜ್ಯಕ್ಕೆ ಹೊರಟು ಹೋಗಿ ಬಿಡುತ್ತಾನೆ. ಈ ರೀತಿಯಾಗಿ ಅಂಗಧ್ವಜನೆಂಬ ರಾಜನಿಗೆ ಪ್ರಸಾದವನ್ನು ಪರಿತ್ಯಾಗ ಮಾಡಿದ ಪರಿಣಾಮವಾಗಿ ಒಂದು ದಿನ ಕಳೆದಂತೆ ವರ್ಷಗಳು ಕಳೆದಂತೆ ವಿಧ ವಿಧವಾದ ಕಷ್ಟಗಳು ಬರುವುದಕ್ಕೆ ಶುರುವಾಗುತ್ತದೆ. ತನ್ನ ರಾಜ್ಯವನ್ನು ಹೊರ ರಾಜ್ಯದ ರಾಜ್ಯರೆಲ್ಲರೂ ಆಕ್ರಮಣವನ್ನು ಮಾಡುತ್ತಾರೆ. ಹಾಗೂ ತನ್ನ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳೆಲ್ಲರೂ ಸಹ ಒಂದು ಅನಾರೋಗ್ಯಕ್ಕೆ ಭೀಕರ ಕ್ಷಾಮಕ್ಕೆ ತುತ್ತಾಗುವಂತ ಸಂದರ್ಭ ಒದಗಿ ಬರುತ್ತದೆ. ಆ ಸಂದರ್ಭದಲ್ಲಿ ಆ ರಾಜನಿಗೆ ಒಂದು ಚಿಂತೆ ಶುರುವಾಗುತ್ತದೆ. ಇಷ್ಟು ವರ್ಷಗಳ ಕಾಲ ನನಗೆ ಯಾವುದೇ ಕಷ್ಟ ಬರಲಿಲ್ಲ, ಆದರೆ ಈ ಸಂದರ್ಭದಲ್ಲಿ ಈ ರೀತಿಯಾದ ಕಷ್ಟಗಳು ಬರಲು ಕಾರಣವೇನೆಂದು ತನ್ನ ಆಸ್ಥಾನದ ಪಂಡಿತರನ್ನು ಕರೆದು ಕೇಳಿದಾಗ ಆ ಪಂಡಿತರು ಅವನ ಜಾತಕಾದಿಗಳನ್ನು ನೋಡಿ ಹೇಳುತ್ತಾರೆ, ಎಳೆಯ ರಾಜನೇ, ನೀನು ಯಾವುದೋ ಒಂದು ನಾರಾಯಣನ ಅವಪ್ರಭೆಗೆ ಒಳಗಾಗಿದ್ದೆ ಅನಿಸುತ್ತದೆ ಎಂದು ಹೇಳಿದಾಗ ಆವಾಗ ವ್ಯಾಪಾರಿ ರಾಜನ ಹೇಳುತ್ತಾನೆ, ಹೌದು ಸ್ವಾಮಿ, ಹಿಂದೆ ನಡೆದ ಘಟನೆಯನ್ನು ಆ ಪಂಡಿತರ ಹತ್ರ ಹೇಳುತ್ತಾರೆ. ಆವಾಗ ಪಂಡಿತರು ಹೇಳುತ್ತಾರೆ, ಮುಂದಿನ ಪೂರ್ಣಿಮಾ ಕಾಲದಲ್ಲಿ ಆ ಗೋಪಾಲಕರು ಮಾಡತಕ್ಕಂಥ ಪೂಜೆಯಲ್ಲಿ ನೀನೂ ಸಹ ಪಾಲ್ಗೊಂಡು ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ನೀನೂ ಸಹ ರಥವನ್ನು ಆಗಿದ್ದೇ ಆಗಲಿ ನಿನ್ನ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತದೆ ಎಂದು ಹೇಳುತ್ತಾರೆ. ಮುಂದಿನ ಪೂರ್ಣಿಮಾ ಕಾಲ ಬರುವವರೆಗೂ ಸಹ ಕಾದು ಆ ಪೂರ್ಣಿಮಾ ಕಾಲದಲ್ಲಿ ಆ ಗೋಪಾಲಕರು ಮಾಡ್ತಕ್ಕಂಥ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾನೆ. ಆವಾಗ ಆ ರಾಜನಿಗೆ ಆ ಗೋಪಾಲಕರು ಮಾಡ್ತಕ್ಕಂಥ ಕಲ್ಲಿನಲ್ಲೂ ಸಹ ಲಕ್ಷ್ಮೀನಾರಾಯಣರು ಇದ್ದಾರೆ ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಆವಾಗ ಮೂಡುತ್ತದೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಯದ್ಭಾವಂ ತದ್ಭವತಿ ಅಂತ. ಯಾವ ಭಾವನೆಯಿಂದ ನೀವು ಭಗವಂತನ ಆರಾಧನೆ ಮಾಡುತ್ತೇವೋ ಆ ರೀತಿಯಾಗಿ ಭಗವಂತ ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ, ಕೆಟ್ಟದಂತೂ ಖಂಡಿತ ಮಾಡೋದಿಲ್ಲ. ಆ ರೀತಿಯಾಗಿ ಇನ್ನೊಂದು ಹೇಳ್ತಾ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಯಾರು ಯಾರು ದೇವರನ್ನು ಭಕ್ತಿಯಿಂದ ದಿನವೂ ಪೂಜೆ ಮಾಡುತ್ತಾರೆ, ಈ ಮನೆಯಲ್ಲೂ ಸಹ ಒಂದು ಕಲ್ಲನ್ನು ಇಟ್ಟುಕೊಂಡು ಭಕ್ತಿಯಿಂದ ಅದಕ್ಕೆ ದಿನವೂ ಅಕ್ಷರ ಕೊಂಬ ಹಚ್ಚುತ್ತಾ ಇದ್ದರೆ ಅದರಲ್ಲಿ ಶಂಕರನು ಆವಿರ್ಭವಿಸಿ ಬರುತ್ತಾನೆ ಅಂತ ಒಂದು ಶ್ಲೋಕದಲ್ಲಿ ಹೇಳುತ್ತಾರೆ. ಆ ರೀತಿಯಾಗಿ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಆವಾಗ ಆ ರಾಜನಿಗೂ ಸಹ ಈ ಕಲ್ಲಿನಲ್ಲೂ ಲಕ್ಷ್ಮೀನಾರಾಯಣರಿದ್ದಾರೆ ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಮೂಡುತ್ತದೆ. ಮುಂದೆ ಆತನೂ ಸಹ ಪ್ರತಿ ಮಾಸದಲ್ಲಿಯೂ ಸಹ ಈ ವ್ರತವನ್ನು ಮಾಡುತ್ತಾ ತಾನು ಕಳೆದುಕೊಂಡಿರ್ತಕ್ಕಂಥ ಕಷ್ಟಗಳೆಲ್ಲವೂ ಸಹ ಕ್ರಮೇಣವಾಗಿ ನಿವಾರಣೆ ಆಗುತ್ತದೆ. ಕಲಿಯುಗದಲ್ಲಿ ಈ ವ್ರತಕ್ಕಿಂತ ಬೇರೊಂದು ವ್ರತ ಇಲ್ಲ ಎಂಬಲ್ಲಿಗೆ ಸ್ಕಾಂದ ಪುರಾಣದ ಯಾವಾಗ ಇರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿ